ಬರ್ತೀನತ್ತೆ ಈಗ ಬಂತು ಬಂತಾ अरे पुदर फाइल हम कर ले ದೇವಸ್ಥಾನದ ಎದುರುಗಡೆ ಬಾಗಿಲಿನ ಹತ್ತಿರ ಯಾರು ಕೂಡ ನಿಂತ್ಕೊಳ್ಬಾರ್ದು. ದೇವಸ್ಥಾನದ ಎದುರುಗಡೆ ಬಾಗಿಲಿನಲ್ಲಿ ನಿಂತುಕೊಂಡವರಲ್ಲಿ ದೇವರ ದರ್ಶನಕ್ಕೆ ಒಳಗಡೆ ಬರುವವರಿದ್ರೆ ನೇರ ಹೋಗಿ ದೇವಸ್ಥಾನದ ಎಡಬದಿಯ ಸಾಲಿನಲ್ಲಿ ಸೇರಿಕೊಂಡು ಒಳಗಡೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ದೇವಸ್ಥಾನದ ಎದುರುಗಡೆ ನಿಂತ್ಕೊಂಡವರಲ್ಲಿ ದೇವರ ದರ್ಶನಕ್ಕೆ ಒಳಗಡೆ ಬರುವವರಿದ್ರೆ ನೇರ ಹೋಗಿ ದೇವಸ್ಥಾನದ ಎಡಬದಿಯ ಕ್ಯೂ ಕಾಂಪ್ಲೆಕ್ಸ್ ನ ಸಾಲಿನಲ್ಲಿ ಸೇರಿಕೊಂಡು ಒಳಗಡೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ವಿಶೇಷ ಜನಸಂದಣಿ ಇರುವುದರಿಂದ ದೇವಸ್ಥಾನದಲ್ಲಿ ದರ್ಶನ, ಪೂಜೆ, ಸೇವೆ ಇತ್ಯಾದಿಗಳಲ್ಲಿ ತುಂಬಾ ಒತ್ತಡವಿದೆ. ನಿಮಗಾಗುತ್ತಿರುವ ಅನಾನುಕೂಲತೆಗಳಿಗೆ ವಿಷಾದಿಸುತ್ತೇವೆ. ಭಕ್ತಾದಿಗಳು ನಮ್ಮೊಂದಿಗೆ ಸಹಕರಿಸಿ. ವಿಶೇಷ ಜನಸಂದಣಿ ಇರುವುದರಿಂದ ದೇವಸ್ಥಾನದಲ್ಲಿ ದರ್ಶನ, ಪೂಜೆ, ಸೇವೆ ಇತ್ಯಾದಿಗಳಲ್ಲಿ ತುಂಬಾ ಒತ್ತಡವಿದೆ. ನಿಮಗಾಗುತ್ತಿರುವ ಅನಾನುಕೂಲತೆಗಳಿಗೆ ವಿಷಾದಿಸುತ್ತೇವೆ. ಭಕ್ತಾದಿಗಳು ನಮ್ಮೊಂದಿಗೆ ಸಹಕರಿಸಿ. ದೇವಸ್ಥಾನದ ಎದುರುಗಡೆ ನಿಂತುಕೊಂಡವರಲ್ಲಿ ದೇವರ ದರ್ಶನ ಪಡೆಯುವಂತಹ ಭಕ್ತಾದಿಗಳು ದೇವಸ್ಥಾನದ ಎಡಬದಿಯ ಕ್ಯೂ ಕಾಂಪ್ಲೆಕ್ಸ್ ನ ಸಾಲಿನಲ್ಲಿ ಸೇರಿಕೊಂಡು ಒಳಗಡೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ದೇವಸ್ಥಾನದ ಎದುರುಗಡೆ ಬಾಗಿಲಿನ ಹತ್ತಿರ ನಿಂತುಕೊಂಡವರು ದಯವಿಟ್ಟು ಅಲ್ಲಿಂದ ತೆರಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ದೇವಸ್ಥಾನದ ಎದುರುಗಡೆ ಬಾಗಿಲಿನ ಹತ್ತಿರ ನಿಂತುಕೊಂಡವರು ದಯವಿಟ್ಟು ಅಲ್ಲಿಂದ ತೆರಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ದೇವಸ್ಥಾನದ ಎದುರುಗಡೆ ಬಾಗಿಲಿನ ಹತ್ತಿರ ನಿಂತುಕೊಂಡವರು ದಯವಿಟ್ಟು ಅಲ್ಲಿಂದ ತೆರಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಭಕ್ತಾದಿಗಳು ಕ್ಷೇತ್ರದ ವ್ಯವಸ್ಥೆಯನ್ನ ಗೌರವಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿ. ದೇವಸ್ಥಾನದ ಎದುರುಗಡೆ ನಿಂತುಕೊಂಡವರು ದಯವಿಟ್ಟು ಅಲ್ಲಿಂದ ತೆರಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ದೇವಸ್ಥಾನದ ಎದುರುಗಡೆ ನಿಂತುಕೊಂಡಿರುವ ಭಕ್ತಾದಿಗಳು ದಯವಿಟ್ಟು ತೆರಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ದೇವರ ದರ್ಶನ ಪಡೆಯುವಂತಹ ಭಕ್ತಾದಿಗಳು ದೇವಸ್ಥಾನದ ಎಡಬದಿಯ ಸಾಲಿನಲ್ಲಿ ಸೇರಿಕೊಂಡು ಒಳಗಡೆ ಬಂದು ಶ್ರೀ ಸ್ವಾಮಿಯ ದರ್ಶನವನ್ನ ಪಡೆದುಕೊಳ್ಳಬೇಕಾಗಿ ವಿನಂತಿ. ಹಲೋ, ದೇವಸ್ಥಾನದ ಎದುರುಗಡೆ ನಿಂತುಕೊಂಡಿರುವಂತಹ ಭಕ್ತಾದಿಗಳು ದಯವಿಟ್ಟು ಅಲ್ಲಿಂದ ತೆರಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ದೇವಸ್ಥಾನದ ಎದುರುಗಡೆ ನಿಂತುಕೊಂಡಿರುವಂತಹ ಭಕ್ತಾದಿಗಳು ದಯವಿಟ್ಟು ಅಲ್ಲಿಂದ ತೆರಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ದೇವರ ದರ್ಶನ ಪಡೆಯುವಂತಹ ಭಕ್ತಾದಿಗಳು ದೇವಸ್ಥಾನದ